ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡನು ಚೆನ್ನಾಗಿದ್ದೀನಿ. ತುಂಬಾನೇ ಬಿಸಿಲು ಇದೆ. ತುಂಬ ಸೆಕೆ ಕೂಡನು ಇದೆ. ಹೋದ್ ಸಲ ಸಮ್ಮರ್ ಹಾಲಿಡೇಸಲ್ಲಿ ನಾವು 15 ದಿನ ಟ್ರಿಪ್ಪಿಗೆ ಹೊರ್ಟೋಗ್ಬಿಟ್ಟಿದ್ವಿ. ಈ ಸಲ ಎಲ್ಲೂ ಹೋಗಿಲ್ಲ. ಬಿಸಿಲು ಜಾಸ್ತಿ, ಸೆಕೆ ಇರೋದ್ರಿಂದ ಮಕ್ಕಳು ಹುಷಾರು ತಪ್ಪಿಡ್ತಾರೆ ಅಂದ್ಬಿಟ್ಟು ಟ್ರಿಪ್ ಎಲ್ಲೂ ಪ್ಲ್ಯಾನ್ ಮಾಡಿಲ್ಲ. ಊರಿಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ರಜಾ ಫುಲ್ಲು ಅಂದರೆ ಹಾಲಿಡೇಸ್ ಫುಲ್ಲು ಅಲ್ಲೇ ಇರೋಣ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಅಲ್ಲೂ ಕೂಡನು ತುಂಬಾನೇ ಬಿಸಿಲು. ನಮ್ಮನೆ ಶೀಟ್ ಮನೆ ಆಗಿರೋದ್ರಿಂದ ತುಂಬಾನೇ ಸೆಕೆ ಆಗ್ತಿತ್ತು. ನನ್ನ 2ನೇ ಮಗನಿಗೆ ಜ್ವರ ಮತ್ತು ಬೆವರುಗುಳ್ಳೆ ಎಲ್ಲ ಆಗ್ಬಿಟ್ಟಿತ್ತು. ಅಲ್ಲೇ ಹಾಸ್ಪಿಟಲ್ಗೆಲ್ಲ ತೋರಿಸ್ದೆ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಒಂದು 2-3 ದಿವಸ ಇದ್ಬಿಟ್ಟು ಮತ್ತೆ ಬಂದ್ಬಿಟ್ವಿ. ಆ್ಯಕ್ಚುಲಿ ಇನ್ನು ಬರಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ. ಇಲ್ಲಿ ನಮ್ಮ ಸಿಟಿ ಮನೆಯಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಅರ್ಜೆಂಟಿಗೆ ಬಂದ್ಬಿಟ್ವಿ. ಮತ್ತೆ ಹೋಗೋಣ ಅಂತಂದ್ಬಿಟ್ಟು. ಮತ್ತೆ ಇವಾಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಮತ್ತೆ ಅಲ್ಲಿಗೆ ಹೋದರೆ ಮತ್ತೆ ಹುಷಾರು ತಪ್ತಾರೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿಲ್ಲ. ಇಲ್ಲೇ ಇದ್ದೀವಿ. ಆ್ಯಕ್ಚುಲಿ ಈ ವಿಡಿಯೋ ನಾನು ಲಾಸ್ಟು ಒಂದು 15 ಡೇಸ್ ಬ್ಯಾಕು ಯಾವಾಗೋ ಮಾಡಿದ್ದು. ಜಸ್ಟ್ ಹಂಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಜಾತ್ರೆ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿ ಸುಮಾರು ತುಂಬ ಅಂದರೆ ತುಂಬಾನೇ ಆಲ್ಮೋಸ್ಟು 80-90% ಜನ ನನ್ನ ಐಡೆಂಟಿಫೈ ಅಂದರೆ ಗೊತ್ತಿಲ್ಲದೇ ಇರೋರೆಲ್ಲ ಸುಮಾರು ಜನ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಗುರ್ತಿಡ್ದು ನನ್ನ ನೀವು ವೀಡಿಯೋ ಮಾಡ್ತೀರಲ್ವಾ, ನೀವು ಇದೇ ಊರಾ ಅಂತೆಲ್ಲ ತುಂಬ ಖುಷಿಯಿಂದ ತುಂಬ ಜನ ಮಾತಾಡ್ಸಿದ್ರು. ಕೆಲವು ಜನ ದೂರದಿಂದನೇ ನೋಡಿಕೊಂಡು ಇವ್ರು ವೀಡಿಯೋ ಮಾಡ್ತಾರಲ್ವಾ ಅಂತಂದ್ಬಿಟ್ಟು ಮಾತಾಡ್ಕೊತಾ ಇದ್ರು. ಸೊ ತುಂಬಾ ಖುಷಿಯಾಯಿತು ನನಗೆ ಮಕ್ಕಳಿಗೆ ಎಲ್ಲ ತುಂಬ ಬಟ್ಟೆ ಬೇಕಾಗಿರೋದನ್ನೆಲ್ಲ ಸುಮಾರು ಎಲ್ಲ ಪ್ಯಾಕ್ ಮಾಡಿಕೊಂಡು ಒಂದಿನ ಫುಲ್ಲು ಪ್ಯಾಕಿಂಗಿಗೆ ತೊಗೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗಿದ್ದೆ. ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಮತ್ತೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ಟು ಟೆಂಪ್ರೇಚರ್ ಅಂದರೆ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ನನ್ನ ಇನ್ನೊಬ್ಬ ಮಗನಿಗೂ ಹುಷಾರು ತಪ್ಪಿಬಿಟ್ಟಿದ್ದಾನೆ. ಅವನಿಗೂ ಬಿಟ್ಟು ಜ್ವರ ಬರ್ತಿದೆ. ಮತ್ತು ಮೈಯಲ್ಲೆಲ್ಲ ಅವನಿಗೂ ಗುಳ್ಳೆ ಎದ್ಬಿಟ್ಟಿದೆ. ಮತ್ತು ಮೊನ್ನೆ ಎಲ್ಲ ಅವನದಾಯಿತು. ಇವಾಗ ಇನ್ನೊಬ್ಬ ದೊಡ್ಡ ಮಗನಿಗೆ ಅವನಿಗೂ ಕೂಡ ಇವತ್ತು ಮೈಯಲ್ಲೆಲ್ಲ ಫುಲ್ಲು ಗುಳ್ಳೆ ಎದ್ಬಿಟ್ಟಿದೆ. ಸೊ ಹಂಗಾಗಿ ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಪಕ್ಕದ ಮನೆ ಇದೆಯಲ್ವಾ, ಅದು ನಮ್ಮದೇನೆ. ಉಳಿದ ಮನೇನ ನಾವು ಆಲ್ಟ್ರೇಷನ್ ಮಾಡಿಸ್ಬಿಟ್ಟು ಬಾಡಿಗೆ ಕೊಟ್ಟಿದ್ದೀವಿ. ಅಂದರೆ ಬೋಗಿ ಕೊಟ್ಟಿದ್ದೀವಿ. ಅವ್ರದ್ದು ಟೈಮ್ ಆಗೋಗ್ಬಿಟ್ಟಿದೆ. ನಾವು ಸ್ವಲ್ಪ ಮುಂಚೆಗೇ ಯೋಚನೆ ಮಾಡಿ ಬಿಡಿಸ್ಕೊಬೇಕಾಗಿತ್ತು. ಸೊ ಅವರು ಏನೂ ಬಿಡಲಿಲ್ಲ. ಅವರು ಏನೋ ಖಾಲಿ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ನಾವು ಕೇಳಕ್ಕೆ ಹೋಗಿಲ್ಲ. ಇವಾಗ ಅನ್ನಿಸ್ತಿದೆ ಬಿಡಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಬಿಟ್ಟು. ಅದೂ ಕೂಡ ಹಂಚಿನ ಮನೆ ತುಂಬಾ ಚೆನ್ನಾಗಿದೆ. ಸೇಮ್ ಹಳ್ಳಿ ಮನೆ ಥರನೇ ಇದೆ. ಹೈಟು ಜಾಸ್ತಿ ಬರುತ್ತೆ. ಸೊ ಎಷ್ಟೇ ಬಿಸಿಲು ಇದ್ರೂ ಒಳಗಡೆ ಫುಲ್ಲು ತಣ್ಣಗೆ ಚೆನ್ನಾಗಿರುತ್ತೆ. ನಮಗೆ ಇವಾಗ ಅನ್ನಿಸ್ತೈತೆ ನಾವು ಸ್ವಲ್ಪ ಅಂದರೆ ಒಂದು 3 ತಿಂಗಳು ಮುಂಚೆಗೇ ಅವ್ರಿಗೆ ಹೇಳ್ಬಿಟ್ಟಿದ್ದಿದ್ರೆ ಅವರು ಖಾಲಿ ಮಾಡ್ಕೊತಾ ಇದ್ರು. ಬಟ್ ಸಡನ್ನಾಗಿ ಹೇಳಿ ಖಾಲಿ ಮಾಡ್ಸೋದು ಬೇಡ ಅಂತ ಅಂದ್ಬಿಟ್ಟು ಕೇಳಿದ್ವಿ. ಖಾಲಿ ಮಾಡ್ತೀರಾ, ಯಾವಾಗ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಅವರು ಈ ವರ್ಷ ಇರ್ತೀವಿ ಮತ್ತು ಈ ವರ್ಷ ಎಂಡಲ್ಲಿ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ನಾವು ಫೋರ್ಸ್ ಮಾಡೋದೇನು ಬೇಡ. ಹೇಗೂ ನಾವು ಸ್ಯಾಟರ್ಡೆ ಸಂಡೇ ಅಷ್ಟೇ ಅಲ್ವಾ ಹೋಗೋದು, ಜಾಸ್ತಿ ಹೋಗಲ್ಲ. ಮಕ್ಕಳಿಗೆಲ್ಲ ಸ್ಕೂಲ್ ಇರುತ್ತಲ್ವ. ಈ ಮಂತ್ ಹೋಗ್ಬಿಟ್ರೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಊರಿಗೆ ಹೋಗೋದು ಕಡಿಮೆನೇ. ಹೋದಾಗ ಬಂದಾಗ ಶೀಟಿನ ಮನೆಯೇ ಸಾಕು. ಈ ವರ್ಷ ಅವರು ಇದ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ನಾವು ಆ ಮನೆಗೆ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ದಿನ ಆಯಿತು. ಆಲ್ಮೋಸ್ಟ್ 1 ವಾರ ಮೇಲಾಯಿತು ನಾನು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಿ. ಸೊ ಸುಮ್ಮನೆ ಸುಮಾರು ವೀಡಿಯೋಗಳಿದೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಏನಾದರೂ ಒಂದು ಕೆಲಸಗಳು ಬರುತ್ತೆ, ಇಲ್ಲಾಂದರೆ ಈ ಥರ ಏನಾದರೂ ಮಕ್ಳಿಗೆ ಹುಷಾರಿರೋದಿಲ್ಲ ಮತ್ತು ಇನ್ನೆಲ್ಲರೂ ಹೊರಗಡೆ ಎಲ್ಲರೂ ಹೋಗ್ಬೇಕಾಗಿರುತ್ತೆ. ಸೊ ಹಂಗಾಗಿ ವೀಡಿಯೋಗಳನ್ನ ಎಡಿಟ್ ಮಾಡಿ ಹಾಕೋದಕ್ಕೆ ಆಗ್ತಾಯಿಲ್ಲ. ಸೊ ಅಂದ್ಕೊತೀನಿ ರೆಗ್ಯುಲರಾಗಿ ವೀಡಿಯೋ ಪೋಸ್ಟ್ ಮಾಡೋಣ ಅಂತ. ಸೊ ಮಾಡೋಕ್ಕಾಗ್ತಾಯಿಲ್ಲ. ಸೊ ನೆಕ್ಸ್ಟ್ ಟೈಮಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೇಲೇ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಮಾಯೋನೀಸು ಮತ್ತು ಚಿಲ್ಲಿ ಫ್ಲೇಕ್ಸು, ಅದ್ರ ಜೊತೆಗೆ ಗ್ರೀನ್ ಚಟ್ನಿ ಕೂಡ ಮನೇಲೇ ಮಾಡ್ಕೊತಾ ಇದ್ದೀನಿ. ಬನ್ನಿ ಎಲ್ಲ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಸ್ವಲ್ಪನೇ ತೊಗೊಂಡಿದ್ದೀನಿ. ಒಂದು 10-15 ಒಣಮೆಣ್ಸಿನ್ಕಾಯಿನ ತೊಗೊಂಡು ಈ ಥರ ತೊಟ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಒಂದು ಬಾಣಲಿ ಅಂದರೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ತೊಟ್ಟು ಬಿಡಿಸಿರೋ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ
ಅಂದರೆ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಇಟ್ಕೋಬೇಕು. ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಬಿಡ್ತೀನಿ. ಅಷ್ಟರಲ್ಲಿ ಮಯೋನೀಸ್‌ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಜಾರ್‌ಗೆ 2 ಮೊಟ್ಟೆನ ತಗೊಂಡಿದ್ದೀನಿ. ಮೊಟ್ಟೆ ಒಡೆದ್ಬಿಟ್ಟು ಹಾಕ್ಕೊಂಡು, ಒಂದು 3, 4 ಬೆಳ್ಳುಳ್ಳಿ ಇಲಕ್ಕನ್ನ ಬಿಡಿಸ್ಬಿಟ್ಟು ಜಜ್ಜಿ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ವೆನಿಗರ್‌ನ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ವೆನಿಗರ್‌ನ ಹಾಕ್ಕೊಂಡು, 3ರಿಂದ 4 ಟೇಬಲ್ ಸ್ಪೂನಷ್ಟು ಸಾಂಬಾರಿಗೆ ಯೂಸ್ ಮಾಡೋ ಎಣ್ಣೆನ ಹಾಕ್ಕೊಂಡು ತಿಕ್ಕಾಗಿ ಆಗೋವರೆಗೂ ರುಬ್ಕೊಬೇಕು. ಯೂಶುವಲಿ ನಮ್ಮಮ್ಮ ಮಾಡಿದಾಗ ಚೆನ್ನಾಗಿ ಆಗ್ತಾಯಿತ್ತು. ಈ ಸಲ ನಾನು ಮಾಡಿದಾಗ ಪರ್ಫೆಕ್ಟಾಗಿ ಬಂದಿಲ್ಲ. ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಹಾಕ್ಕೊಂಡಿರೋದಕ್ಕೆ ಈ ಥರ ಕಲರ್ ಕಾಣಿಸ್ತಿದೆ. ಯೂಶುವಲಿ ಮಯೋನೀಸ್ ಶಾಪಲ್ಲಿ ತೊಗೋತೀವಲ್ವ ಅದೇ ಥರ ಪರ್ಫೆಕ್ಟಾಗಿ ಬರುತ್ತೆ. ಈ ಸಲ ಯಾಕೋ ಸರಿಯಾಗಿ ಬಂದಿಲ್ಲ. ಮೆಣಸಿನ್ಕಾಯಿನ ಸ್ವಲ್ಪ ಬಿಡಿಸಿಟ್ಕೊತಾ ಇದ್ದೀನಿ, ಪುಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಬೀಜನ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಫುಲ್ಲು ಪುಡಿ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈ ಥರ ಮೇಲ್ಗಡೆ ಸ್ವಲ್ಪ ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಒಣಮೆಣ್ಸಿನ್ಕಾಯಿನ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು. ತುಂಬ ನೈಸಿಗೆ ಪುಡಿ ಮಾಡ್ಕೊಬಾರ್ದು. ಇಲ್ಲಿ ನಾನು ತೋರಿಸ್ತಿದ್ದೀನಲ್ವ, ನಾನೊಂದು ಸ್ವಲ್ಪ ನೈಸಿಗೆ ಪುಡಿ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಬೀಜನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಚಿಲ್ಲಿ ಫ್ಲೆಕ್ಸು ಮನೇಲೇ ಮಾಡ್ಕೊಂಡಿರೋ ಚಿಲ್ಲಿ ಫ್ಲೆಕ್ಸು ರೆಡಿ ಆಗುತ್ತೆ. ಇದನ್ನು ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಬೋದು. ಸ್ಯಾಂಡ್ವಿಚ್ನ ಮಾಡ್ಕೊಳ್ಳೋದಕ್ಕೆ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಜಾರ್ಗೆ ಇಲ್ಲಿ ತೋರಿಸಿರುವಷ್ಟು ಕೊತ್ತಂಬರಿ ಸೊಪ್ಪು, 3 ಹಸಿಮೆಣಸಿನ್ಕಾಯಿ, 4ರಿಂದ 5 ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು 1 ಹೋಳಷ್ಟು ನಿಂಬೆ ರಸನ ಹಾಕ್ಕೊಂಡು 5ರಿಂದ 6 ಒಂದು 4 ಪೀಸಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಪೀಸು ಐಸ್ ಕ್ಯೂಬ್ನ ಹಾಕ್ಕೊಂಡು 1 ಪೀಸಷ್ಟು ಬ್ರೆಡ್ನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಬ್ರೆಡ್ಡು ಆಪ್ಷನಲ್ಲು, ಬಟ್ ಬ್ರೆಡ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇದಾದಮೇಲೆ ಸ್ಯಾಂಡ್ವಿಚ್ಗೆ ಬೇಕಾಗಿರೋ ಅಷ್ಟು ಐಟಮ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು. ಏನೇನು ಕಟ್ ಮಾಡಿದ್ದೀನಿ ಅಂತೇಳಿದ್ರೆ, ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಎಷ್ಟು ಮಾಡ್ತಿದ್ದೀವೋ ಅದಕ್ಕೆ ತಕ್ಕಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು ಸ್ವಲ್ಪ ಜೋಳನೂ ಕೂಡ ತೊಗೊಂಡಿದ್ದೀನಿ, ಅಂದರೆ ಕಾರ್ನ ತೊಗೊಂಡಿದ್ದೀನಿ. ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಪ್ಲೇಟಲ್ಲಿ 1 ಪ್ಲೇಟ್ ಆಗುವಷ್ಟು ಈರುಳ್ಳಿ, 1 ಪ್ಲೇಟಷ್ಟು ಅಂದರೆ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ, ಒಂದು 3-4 ಪೀಸಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಮಧ್ಯೆ ಸಿಕ್ಕಿದಾಗ ಖಾರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಒಂದು ಚಿಕ್ಕ ಪ್ಲೇಟಲ್ಲಿ 1 ಪ್ಲೇಟಷ್ಟು ಕಾರ್ನ ಹಾಕ್ಕೊಂಡು ಆವಾಗಲೇ ಮಾಡಿಟ್ಕೊಂಡಿರೋ ಮಯೋನೀಸು 3ರಿಂದ 4 ಟೇಬಲ್ ಸ್ಪೂನಷ್ಟು ಮಯೋನೀಸ್‌ನ ಹಾಕ್ಕೊತಾ ಇದ್ದೀನಿ. ಮಯೋನೀಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಬಿಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗಿತ್ತು. ಮನೇಲೇ ತವಾ ಮೇಲೆ ಮಾಡ್ಕೊತಾ ಇರೋದ್ರಿಂದ ನಾನು 2 ಲೇಯರ್ ಅಂದರೆ 3 ಪೀಸ್ ಬ್ರೆಡ್ನ ತೊಗೊಂಡು ಮಾಡ್ತಾಯಿಲ್ಲ, ಜಸ್ಟು 2 ಪೀಸ್ನ ತೊಗೊಂಡು ಮಾಡ್ಕೊತಾ ಇದ್ದೀನಿ. 3 ಪೀಸ್ ತೊಗೊಂಬಿಟ್ರೆ ಸರಿಯಾಗಿ ಬೆಂದಿರೋದಿಲ್ಲ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಮನೇಲೇ ಮಾಡಿದಾಗ ಈ ಥರ 2 ಪೀಸ್ ಬ್ರೆಡ್ನ ತೊಗೊಂಡು ಅದ್ರ ಮೇಲೆ ಗ್ರೀನ್ ಚಟ್ನಿನ ಹಾಕ್ಕೊಂಡು ಮತ್ತು ಸ್ವಲ್ಪ ಚೀಸು ಅಂದರೆ 1 ಪೀಸು ಚೀಸ್ನ ಹಾಕ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಸ್ವಲ್ಪ ಬಟರ್ನ ಸವರಿ ಇಟ್ಕೊತೀನಿ. ಇನ್ನೂ ಒಂಥರ ರೆಡಿ ಮಾಡ್ಕೊತೀನಿ. ನನಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ, ಸೊ ಹಂಗಾಗಿ ಈ ಥರ ಒಂದು ಪ್ಲೇನ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು 2 ಪೀಸ್ ಬ್ರೆಡ್ನ ತಗೊಂಡು ಅದಕ್ಕೆ ಮತ್ತೆ ಸ್ವಲ್ಪ ಗ್ರೀನ್ ಚಟ್ನಿನ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ವ, ಅದನ್ನು ಒಂದೊಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ 1 ಪೀಸ್ ಬ್ರೆಡ್ನ ಈ ಥರ ಕ್ಲೋಸ್ ಮಾಡಿ ಮತ್ತು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊತೀನಿ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀಟಾಗಿ ಒಳಗಡೆ ಕುತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಸೈಡು ಬಟರ್ನ ಈ ಥರ ಹಾಕಿ ಇಟ್ಕೊತಾ ಇದ್ದೀನಿ. ಮತ್ತು ಇನ್ನೂ ಒಂಥರ ಸ್ಯಾಂಡ್ವಿಚ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮತ್ತು 2 ಪೀಸಷ್ಟು ಬ್ರೆಡ್ನ ತೊಗೊಂಡು ಆವಾಗಲೇ ಮಾಡ್ಕೊಂಡಿದ್ನಲ್ವ ಮಯೋನೀಸ್ನ ಹಾಕ್ಕೊತಾ ಇದ್ದೀನಿ. ಬ್ರೆಡ್ಡಿಗೆ ಈ ಥರ ಮಯೋನೀಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತು ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಮತ್ತು ಒಂದು ಬ್ರೆಡ್ನ ಹಾಕಿ ಕ್ಲೋಸ್ ಮಾಡಿ ಮತ್ತು ಪ್ರೆಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ರಿಗೂ ಒಂದೊಂದು ಅಂತೇಳ್ಬಿಟ್ಟು 5 ಸ್ಯಾಂಡ್ವಿಚ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ದೋಸೆ ಮಾಡ್ತೀವಲ್ವ ಆ ತವಾನ ತೊಗೊಂಡಿದ್ದೀನಿ. ತವಾ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಬಟರ್ನ ಹಾಕ್ಕೊಂಡು ಫುಲ್ಲು ಸವರ್ಕೊಂಡಾದ್ಮೇಲೆ ಬ್ರೆಡ್ನ ಇಟ್ಕೊಂಡು ಟೋಸ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ರೆಡಿ ಮಾಡ್ಕೊಂಡಿದ್ನಲ್ವ ಗ್ರೀನ್ ಚಟ್ನಿ ಮತ್ತು ಚೀಸ್ನ ಹಾಕ್ಕೊಂಡು ಅದನ್ನು ಟೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕಿರ್ತೀವಲ್ವ ಬೇಗನೆ ಟೋಸ್ಟ್ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಒಳಗಡೆ
ತರಕಾರಿ ಎಲ್ಲ ಬೆಂದಿರುತ್ತೆ. ಇವಾಗ ಮತ್ತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್‌ನ ಹಾಕ್ಕೊಂಡು, ಚೀಸ್‌ನ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ. ನನಗೆ ಈ ಥರ ತರಕಾರಿ ಹಾಕಿ ಮಾಡೋದಕ್ಕಿನ್ನ ಈ ಥರ ಚಿಲ್ಲಿ ಫ್ಲೇಕ್ಸು ಮತ್ತು ಮೊಯನೀಸು ಮತ್ತು ಚೀಸ್‌ನ ಹಾಕ್ಕೊಂಡು ಮಾಡ್ಕೊತಾರಲ್ವ, ಆ ಥರ ತುಂಬಾ ಇಷ್ಟ ಆಗುತ್ತೆ. ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ. ಮತ್ತು ವೆಜಿಟೇಬಲ್ಸ್‌ನ ಕಟ್ ಮಾಡಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ನಮ್ಮನೇಲಿ ಮಕ್ಕಳು ಫಸ್ಟ್ ಆಫ್ ಆಲ್ ನಾನೇ ಸರಿಯಾಗಿ ತಿನ್ನೋದಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಬೇಯಿಸ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಏನು ಗೊತ್ತಾ, ತರಕಾರಿ ಮಧ್ಯ ಫುಲ್ಲು ಸಿಗೋದಿಲ್ಲ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತಂದ್ಬಿಟ್ಟು ಈ ಥರನ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲು ನಾವು ಜ್ಯೂಸ್ ಅಂಗಡಿ ಇಟ್ಟಿದ್ವಿ. ಅದರಲ್ಲಿ ಜ್ಯೂಸು, ಸ್ಯಾಂಡ್ವಿಚ್ಚು, ಫ್ರೈಡ್ ರೈಸು, ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ತಾಯಿದ್ವಿ. ಸೊ ಅಮ್ಮನಿಗೆ ತುಂಬ ಚೆನ್ನಾಗಿ ಅಭ್ಯಾಸ ಇದೆ. ಅವರು ಗ್ರೀನ್ ಚಟ್ನಿ, ಮೊಯ್ನೀಸು ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾನೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ಅವರೆಲ್ಲ ರೆಡಿ ಮಾಡಿಕೊಟ್ಮೇಲೆ ನಾನು ಜಸ್ಟ್ ಟೋಸ್ಟ್ ಮಾಡಿ ಕೊಡ್ತಾಯಿದ್ದೆ. ಇವಾಗ ನೋಡಿ ಹಂಚ್ ಮೇಲೆ ಚೆನ್ನಾಗಿ ಟೋಸ್ಟ್ ಮಾಡಿದ್ದೀನಿ. ಈ ಥರ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲೆಲ್ಲ ಬರ್ಗರ್‌ನ ತುಂಬ ಇಷ್ಟ ಆಗ್ತಾಯಿತ್ತು. ಮೆಕ್ಡಿಲೆಲ್ಲ ಬರ್ಗರ್‌ನ ತಿಂತಾಯಿದ್ದೆ. ಸ್ಯಾಂಡ್ವಿಚ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತಾರಲ್ವ, ಸೊ ಹಂಗಾಗಿ ಇಷ್ಟ ಆಗ್ತಾ ಇರಲಿಲ್ಲ. ಇವಾಗ ನಮ್ಮ ಮಕ್ಕಳು ಇವಾಗ ರೂಢಿಯಾಗಿದ್ದಾರೆ. ಅವ್ರಿಗೆ ಜ್ಯೂಸ್ ಅಂಗಡಿಲಿ ಮಾಡಿಕೊಟ್ಟು ತಿನ್ನಿಸಿ ಅಭ್ಯಾಸ ಮಾಡಿದ್ದೀನಲ್ವ, ಸೊ ಹಂಗಾಗಿ ಅವಾಗವಾಗ ಕೇಳ್ತಾ ಇರ್ತಾರೆ. ಮಾಡಿಕೊಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ. ಹೊರಗಡೆ ಒಂದು ಸ್ಯಾಂಡ್ವಿಚ್‌ಗೆ ಕಮ್ಮಿ ಅಂದರೂ ₹150-300 ಚಾರ್ಜ್ ಮಾಡ್ತಾರೆ. ಆರಾಮಾಗಿ ಎಲ್ಲ ತೊಗೊಬಂದು ಇಟ್ಕೊಂಡ್ರೆ ಮನೆಯಲ್ಲೇ ಮಾಡ್ಕೊಬೋದು. ಮತ್ತು ಮೊಯನೀಸ್‌ನ ಮಾಡಿದ ದಿವಸನೇ ಖಾಲಿ ಮಾಡ್ಕೊಬೇಕು. ಈವನ್ ಚಟ್ನಿ ಕೂಡನು ಎರಡೂ ಒಂದು ದಿವಸ ಇರುತ್ತೆ ಅಷ್ಟೇ. ಒಂದು ದಿವಸದ ಮೇಲೆ ಇರಲ್ಲ, ಹಾಳಾಗ್ಬಿಡುತ್ತೆ. ಸೊ ಮಾಡಿದ ದಿವಸನೇ ಎಲ್ಲ ಯೂಸ್ ಮಾಡಿಕೊಂಡು ಖಾಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.